ಇಂದು ದರ್ಶನ್ ಗ್ಯಾಂಗ್ ಪೊಲೀಸ್ ಕಸ್ಟಡಿ ಅಂತ್ಯವಾಗ್ತಾ ಇದೆ. ಜೂನ್ 11ರಿಂದ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ಡಿ ಗ್ಯಾಂಗ್ ಇವತ್ತು ದರ್ಶನ್ ಗ್ಯಾಂಗ್ ಪೊಲೀಸ್ ಕಸ್ಟಡಿ ಅಂತ್ಯವಾಗ್ತಾ ಇದೆ. ಹಾಗಾದ್ರೆ ಏನಾಗುತ್ತೆ ಮುಂದೆ? ಇಂದು ಎಲ್ಲಾ 17 ಆರೋಪಿಗಳು ಕೋರ್ಟ್ಗೆ ಹಾಜರಾಗ್ತಿದ್ದಾರೆ. ಸ್ಥಳ ಮಹಜರು ಈಗಾಗಲೇ ಸಂಪೂರ್ಣಗೊಂಡಿದೆ. 118ಕ್ಕೂ ಹೆಚ್ಚು ಸಾಕ್ಷ್ಯವನ್ನ ಸಂಗ್ರಹಿಸಿದ್ದಾರೆ. ಕೊಲೆ ತನಿಖೆ ಪೂರ್ಣಗೊಂಡಿದೆ. ಮತ್ತೆ ಕಸ್ಟಡಿಗೆ ಕೇಳದಿರುವುದಕ್ಕೆ ನಿರ್ಧಾರವನ್ನ ಮಾಡಲಾಗಿದ್ದು, ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲು ಸೇರುವಂತಹ ಸಾಧ್ಯತೆಯೇ ಇಲ್ಲಿ ದಟ್ಟವಾಗಿದೆ. ದರ್ಶನ್, ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತಾ? ಹಾಗಾದ್ರೆ ಮೊದಲಿಗೆ 6 ದಿನಗಳ ಕಾಲ ಕಸ್ಟಡಿ ಇತ್ತು, ನಂತರ 5 ದಿನಗಳ ಕಾಲ ವಿಸ್ತರಣೆ ಆಯಿತು. ಇವತ್ತು ಪೊಲೀಸ್ ಕಸ್ಟಡಿ ಅಂತ್ಯವಾಗ್ತಾ ಇದೆ. ಜೂನ್ 11ರಿಂದಲೂ ಕೂಡ ಪೊಲೀಸ್ ಕಸ್ಟಡಿಯಲ್ಲಿ ಡಿ ಗ್ಯಾಂಗ್ ಇದ್ದು ಎಲ್ಲ ಮಾಹಿತಿಗಳನ್ನ ಈಗಾಗಲೇ ಪೊಲೀಸರು ಕಲೆ ಹಾಕಿದ್ದಾರೆ. ಆರೋಪಿಗಳನ್ನ ಕೋರ್ಟ್ಗೆ ಇವತ್ತು ಹಾಜರುಪಡಿಸಬೇಕಾಗುತ್ತೆ. ಸ್ಥಳ ಮಹಜರು ಈಗಾಗಲೇ ಸಂಪೂರ್ಣಗೊಂಡಿದೆ. 118ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಕೂಡ ಸಂಗ್ರಹಿಸಿದ್ದಾರೆ. ಕೊಲೆ ತನಿಖೆ ಪೂರ್ಣಗೊಂಡಿದ್ದು ಮತ್ತೆ ಕಸ್ಟಡಿಗೆ ಕೇಳದೇ ಇರುವುದಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರಂತೆ. ಇನ್ನು ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲು ಸೇರುವಂತಹ ಸಾಧ್ಯತೆಯೇ ಇಲ್ಲಿ ದಟ್ಟವಾಗಿದ್ದು, ಇವತ್ತಿನಿಂದ ಮುದ್ದೆ ಮುರಿಯೋದು ಫಿಕ್ಸ್ ಆಗುತ್ತೆ. ದರ್ಶನ್ ಹಾಗೂ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿಗೆ ಇವತ್ತು ಶಿಫ್ಟ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದೆ. ಪೊಲೀಸ್ ಕಸ್ಟಡಿ ಇವತ್ತಿಗೆ ಅಂತ್ಯವಾಗ್ತಾ ಇದ್ದು, ಏನಾಗುತ್ತೆ ಅವರ ಭವಿಷ್ಯ? ಪರಪ್ಪನ ಅಗ್ರಹಾರ ಜೈಲು ಸೇರ್ತಾರಾ ಅಥವಾ ಕಸ್ಟಡಿ ದಿನಗಳೇನಾದ್ರೂ ಮತ್ತೆ ಇನ್ನು ಹೆಚ್ಚುವರಿಯಾಗಿ ಏನಾದ್ರು ಕೇಳುವಂತಹ ಸಾಧ್ಯತೆ ಇದೆಯಾ ಅಂತ ನೋಡೋದಾದ್ರೆ ಆ ಸಾಧ್ಯತೆಗಳು ತೀರಾ ಕಡಿಮೆ. ಯಾಕಂದ್ರೆ ಈಗಾಗಲೇ ಸ್ಥಳ ಮಹಜರು ನಡೆಸಲಾಗಿದೆ. ಅದಕ್ಕೆ ಬೇಕಾದಂತಹ ಪೂರ್ವ ಸಾಕ್ಷಿಗಳೆಲ್ಲವನ್ನ ಕೂಡ ಕಲೆಕ್ಟ್ ಮಾಡಲಾಗಿದೆ. ಇನ್ನು ಆರೋಪಿಗಳಿಂದ ಹೇಳಿಕೆ ಕೂಡ ಪಡೆಯಲಾಗಿದೆ. ಮುಖಾಮುಖಿ ಹೇಳಿಕೆ ಎಲ್ಲವನ್ನ ಕೂಡ ಈಗಾಗಲೇ ದಾಖಲಿಸಿದ್ದಾರೆ. ಹಾಗಾಗಿ ಜೈಲೂಟವೇ ಫಿಕ್ಸ್ ಅಂತ ಹೇಳಲಾಗ್ತದೆ.